ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಪ್ರತಿ ತಿಂಗಳು ನಾನು ನಿಮಗೆ ಒಂದಲ್ಲ ಒಂದು ರೀತಿಯಾದಂತಹ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬಹುದು, ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಬರ್ತಾ ಇದ್ದೇನೆ. ಈ ಫೆಬ್ರವರಿ ತಿಂಗಳಲ್ಲಿ ವಿಶಿಷ್ಟವಾದ ದಿವಸ ಏನು ಅಂತ ಹೇಳಿದ್ರೆ, ಕೃಷ್ಣದೇವರಾಯನಂತಹವನಿಗೆ ಬಂದಂತಹ ಕುಹಯೋಗವನ್ನು ಪರಿಹಾರ ಮಾಡಿದ ದಿವಸ ಈ ತಿಂಗಳಲ್ಲಿ ಬರಲಿಕ್ಕಿದೆ. ಹಾಗಾದರೆ ನಮ್ಮ ದಾರಿದ್ರ್ಯವನ್ನು, ನಮ್ಮ ಎಲ್ಲ ವಿಧವಾದ ಅನಾರೋಗ್ಯಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾದಂತಹ ದಿವಸವೂ ಈ ಮಾಸದಲ್ಲಿ ಸೇರಿಕೊಂಡಿದೆ. ಹಾಗಾದ್ರೆ ನಾವು ಏನು ಮಾಡಬೇಕು, ನಮ್ಮ ದಾರಿದ್ರ್ಯವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ನಾವು ಹೇಗೆ ಸಿರಿವಂತರಾಗಬಹುದು, ನಮ್ಮ ಮಕ್ಕಳು ಹೇಗೆ ವಿದ್ಯಾವಂತರಾಗಬಹುದು, ಎಲ್ಲ ವಿಧವಾದಂತಹ ವಿಷಯಗಳನ್ನು, ಜೊತೆಗೆ ರಥಸಪ್ತಮಿ, ಭಾರತ ಹುಣ್ಣಿಮೆ, ಎಲ್ಲದರಲ್ಲಿಯೂ ಕೂಡ ನಾವು ಮಾಡಬೇಕಾದಂತಹ ವಿಷಯಗಳು, ಯಾವ್ಯಾವ ರಾಶಿಯವರು ಏನೇನು ಮಾಡಿದರೆ ಸಿರಿವಂತರಾಗ್ತಾರೆ, ಆರೋಗ್ಯವಂತರಾಗ್ತಾರೆ, ಎಲ್ಲವನ್ನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆ ಮಹಾಕುಂಭಮೇಳ ನಡೀತಾ ಇದೆ, ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ. 12 ರಾಶಿಯವರು ಯಾವ ಸಂದರ್ಭದಲ್ಲಿ ಹೋಗಿ ಸ್ನಾನ ಮಾಡಬೇಕು, ಸಂಕ್ರಮಣಾದಿಗಳಲ್ಲಿ, ವ್ಯತಿಪಾತಾದಿಗಳಲ್ಲಿ, ಹಾಗಾದರೆ ಯಾವ ರಾಶಿಯವರು ಯಾವಾಗ ಸ್ನಾನ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಗುರುಬಲ, ಆದರೆ ಅಷ್ಟಮದ ಚಂದ್ರ ಶನಿಗಳ ಯೋಗ ಮಾನಸಿಕವಾಗಿ ತುಂಬ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಮಾಸ ಇದು. ಗುರುಬಲ ಇದ್ದದ್ದರಿಂದಾಗಿ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ, ಆದರೆ ಸಮಸ್ಯೆಗಳು ಬಂದಾಗ ಎದುರಿಸುವಾಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅದು ಮಾನಸಿಕವಾಗಿ ಆಗ್ಬೋದು, ತಾಯಿಯ ವಿಷಯಕ್ಕೆ, ಜೊತೆಗೆ ಕೌಟುಂಬಿಕವಾಗಿ, ಎಲ್ಲ ಥರದಲ್ಲಿಯೂ ಕೂಡ ಒಮ್ಮೆ ಎಲ್ಲರೂ ಸೇರಿ ಒಮ್ಮೆ ಅಟ್ಯಾಕ್ ಮಾಡಿದರೆ ಹೇಗಿರುತ್ತೆ, ಹಾಗೆ ಈ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಆದರೆ ಗುರುಬಲ ಇರೋದ್ರಿಂದಾಗಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡ್ತಾ ಹೋಗ್ತಾ ಇದ್ದೀರಿ ಅಂತ ಆದರೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಯಾವಾಗ ನಾವು ಕರ್ತವ್ಯದಿಂದ ಹಿಂಜರಿತೇವೆ ಅಥವಾ ಹೇಳೋದೊಂದು ಮಾಡೋದೊಂದು ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೇವೆ ಅಂತ ಆದರೆ ಈ ಮಾಸ ಹಾಗೆ ನಡೆಯೋದಿಲ್ಲ. ಆದ್ದರಿಂದ ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಹಾಗಾದರೆ ಯಾವ್ಯಾವ ರೀತಿಯಲ್ಲಿ ಗಮನ ಹರಿಸಬೇಕು, ಯಾವ್ಯಾವ ವಿಷಯದಲ್ಲಿ ಗಮನ ಹರಿಸಬೇಕು ಅಂತಂದರೆ, ಪ್ರಧಾನವಾಗಿ ತಾಯಿಯ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸಿ. ಕಾರಣ ಈ ಚಂದ್ರ ಮಾತೃಕಾರಕನಾಗಿ ಲಗ್ನಾಧಿಪತಿಯಾದ ಚಂದ್ರ ಶನಿಯ ಜೊತೆಯಲ್ಲಿ ಇರೋದರಿಂದಾಗಿ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿ ಅಥವಾ ದೇಹದಲ್ಲಿರತಕ್ಕಂತಹ ಶುಗರು, BP ಈ ಥರದ ಒಂದು ಕೆಲವು ಕೊಲೆಸ್ಟ್ರಾಲ್ ಇವುಗಳಿಂದಾಗಿ ಸಫರ್ ಆಗುವಂತಹ ಸಾಧ್ಯತೆಗಳಿದೆ. ಅದರಿಂದಾಗಿ ನೀವು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗೋದು ಇದೆಲ್ಲವೂ ಕೂಡ ನಿಮಗೆ ಕಿರಿಕಿರಿಯನ್ನು ತಂದು ಕೊಡುತ್ತೆ. ಹಾಗಾಗಿ ತಾಯಿಯ ಆರೋಗ್ಯದ ವಿಷಯಕ್ಕಾಗಿ ತಾವು ಅಲೋಪತಿಯನ್ನು ಆಶ್ರಯಿಸ್ತೀರಿ ಅಂತ ಆದರೆ ಅದಕ್ಕೆ ತಕ್ಕ ಮೆಡಿಸಿನ್ಗಳನ್ನು ತೋಡುವಂತಹದ್ದು ಅದು ಕೂಡ ಮಾಡಿ. ಅಥವಾ ಆಯುರ್ವೇದವನ್ನು ಅಂತ ಆದರೆ ಅದನ್ನು ಗಟ್ಟಿಯಾಗಿ ನೀವೇನೋ ಮಾಡ್ತಾ ಇದ್ದೀರಿ, ಆದರೆ ತಾಯಿಯೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವುದು ಕೂಡ ಬಹಳ ಉತ್ತಮ. ಇನ್ನು ಈ 2ನೇ ಮನೆಯ ರವಿಯೇ ಶತ್ರುಸ್ಥಾನದಲ್ಲಿ ಹೋಗಿ ಕೂತ ಕಾರಣ ಕುಟುಂಬದಲ್ಲಿ ಅದು ತಂದೆ ಮಾತಾಗ್ಬೋದು ಅಥವಾ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಆಗ್ಬೋದು ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಗಳು ಇದ್ದಾವೆ. ಆದರೆ ಅದೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತಕ್ಕಂಥದ್ದೇ, ಅದೇನು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅಂತ ಕಾಣಿಸ್ತಾ ಇಲ್ಲ. ಕಾರಣ ಗುರು ದೃಷ್ಟಿ, ಗುರು ಬಲ. ಆದ್ದರಿಂದ ಅದು ಬಾರದ ರೀತಿಯಲ್ಲಿ ನಾವು ಮೊದಲೇ ಅದಕ್ಕೆ ಬೇಕಾದ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಒಳ್ಳೆಯದು. ಎಲ್ಲರೂ ಕೂತು ತೀರ್ಮಾನ ಮಾಡಿಕೊಂಡು ಆ ರೀತಿಯಲ್ಲಿ ಮುಂದುವರಿಸುವಂತಹದ್ದು ಅದು ಒಳ್ಳೆಯದಾಗುತ್ತೆ. ಅಥವಾ ಈ ತೃತೀಯಾಧಿಪತಿ ಬುಧ ಆಗಿರೋದ್ರಿಂದಾಗಿ ತಮ್ಮಂದಿರು ಅಥವಾ ಅಣ್ಣಂದಿರು ನಿಮ್ಮ ವಿಷಯದಲ್ಲಿ ನೋಡುವಾಗ ಒಳ್ಳೆಯ ಸಹೃದಯತೆ ಜೊತೆಗೆ ಆತ್ಮೀಯತೆ ಇದೆಲ್ಲವೂ ಕೂಡ ಇದೆ. ಆದರೆ ಕೆಲವೋ ಒಂದು ಕಡೆಯಲ್ಲಿ ಭಿನ್ನಾಭಿಪ್ರಾಯ ಸಣ್ಣ ಮಟ್ಟದಲ್ಲಿ ಭುಗಿಲೇಳುವ ಸಾಧ್ಯತೆ ಇದೆ. ಅದನ್ನು ಸರಿಪಡಿಸಿಕೊಳ್ಳಬಹುದು, ಏನು ತೊಂದರೆ ಇಲ್ಲ. ಇನ್ನು ಈ 4ನೇ ಮನೆಯ ಶುಕ್ರ ಇವತ್ತು ಉಚ್ಚದಲ್ಲಿದ್ದಾನೆ. ಒಳ್ಳೆಯ ಆಯುಷ್ಯ, ತಾಯಿಯ ಆಯುಷ್ಯದಲ್ಲಿ ತೊಂದರೆ ಏನೂ ಇಲ್ಲ, ಒಳ್ಳೆಯ ಆಯುಷ್ಯ ಇದೆ. ಆದರೆ ರಾಹುವಿನ ಒಂದು ಯೋಗ ಇರೋದ್ರಿಂದಾಗಿ, ನರಗಳ ವೀಕ್ನೆಸ್ಸಿನಿಂದಾಗಿ ಅಥವಾ ಅವರು ತಿನ್ನುವಂತಹ ಪದಾರ್ಥಗಳ ವ್ಯತ್ಯಾಸದಿಂದಾಗಿ ಸ್ವಲ್ಪ ತೊಂದರೆಗಳು ಅಥವಾ ಒಂದು ವಿಷಪ್ರಾಶನಾದಿಗಳು, ಅದು ಫುಡ್ ಪಾಯ್ಸನ್ ಆಗ್ಬೋದು ಅಥವಾ ಬೇರೆಯವರ ಕೈಯಿಂದ ಬಂದದ್ದಾಗ್ಬೋದು, ಬೇರೆಯವರು ಮಾಡಿಸಿದ್ದಾಗ್ಬೋದು. ಈ ರೀತಿಯಲ್ಲೂ ಕೆಲವು ಲಕ್ಷಣಗಳಿದ್ದಾವೆ. ಅದನ್ನೊಮ್ಮೆ ಅವರ ಜಾತಕದ ವಿಮರ್ಶೆಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಸಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಕರ್ಕಾಟಕ ರಾಶಿಯವರಿಗೆ ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ನೋಡುವಾಗ ವಿದ್ಯಾಭ್ಯಾಸವೇನೋ ಚೆನ್ನಾಗಿ ನಡೆಯುತ್ತೆ, ಆದರೆ ಅದಕ್ಕೆ ತಕ್ಕ ಪ್ರಯತ್ನ ನಮಗೆ ಬೇಕು. ಬುದ್ಧಿವಂತರೇ ಇದ್ದೀರಿ, ಆದರೆ
ಅದಕ್ಕೆ ತಕ್ಕ ಪ್ರಯತ್ನವಿಲ್ಲದೆ ವಿಫಲರಾಗುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ. ಆದ್ದರಿಂದ ಹಾಗೆ ಮಾಡದೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಅಥವಾ ತಕ್ಕ ಉಪಾಯವನ್ನು ಹೂಡಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದಿರಿ ಅಂತಾದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಗಳಾಗುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದರ ಕಡೆ ಗಮನ ಹರಿಸಿ ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮದ ಚಂದ್ರ ಶನಿಗಳ ಯೋಗ ಆದ್ದರಿಂದಾಗಿ ಆ ಗಾಡಿಯಲ್ಲಿ ಸಂಚಾರ ಮಾಡುವಾಗ ರಾತ್ರಿಯ ಹೊತ್ತಿನಲ್ಲಿ ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯ ಅಂತ ಹೇಳಿದ ಹಾಗೆ ಕುಂಭ ಬೆಳಗಿನ ಹೊತ್ತಿನಲ್ಲಿಯೇನೇ ನಮಗೆ ನಿಶಾರಾಶಿ ಅಲ್ಲ ಇದು. ಆದ್ದರಿಂದ ಬೆಳಗಿನ ಹೊತ್ತಿನಲ್ಲಿ ನಮಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗುವಂತಹದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಈ 4ನೇ ಮನೆಯ ಶುಕ್ರ ಹೋಗಿ ಕೂತದ್ದು ಮಾತ್ರ ಉಭಯ ರಾಶಿ, ದಿವಾರಾಶಿಯೂ ಹೌದು, ರಾತ್ರಿ ರಾಶಿಯೂ ಹೌದು. ಅದು ಯಾವಾಗ ಬೇಕಾದರೂ ನಮಗೆ ಗಾಡಿಯಿಂದ ಸಮಸ್ಯೆಗಳಾಗಬಹುದು. ಆದ್ದರಿಂದ ಎರಡೂ ಹೊತ್ತಿಗಳಲ್ಲಿ ಸ್ವಲ್ಪ ಗಾಡಿಯಲ್ಲಿ ಹೋಗುವಾಗ ಗಮನ ಹರಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು. ಅಥವಾ ಈ ಆಕ್ಸಿಡೆಂಟ್ ಇತ್ಯಾದಿಗಳು ಎಲ್ಲದಿಂದ ಪರಿಹಾರ ಆಗಬೇಕು, ನಮಗೆ ದೂರ ಆಗಬೇಕು, ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮೊದಲೇ ಒಂದಿಷ್ಟು ಪರಿಹಾರಗಳನ್ನು, ಏನದು ಪರಿಹಾರಗಳು ಅಂತಂದರೆ, ಈ 2ನೇ ತಾರೀಕು ವಸಂತ ಪಂಚಮಿಯ ದಿವಸ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳುವಂತಹದ್ದು. ಅಥವಾ ಈ ರಥಸಪ್ತಮಿಯ ದಿವಸ ಸಪ್ತಾಶ್ವ ಅಂತ ಹೇಳಿದ ಹಾಗೆ ಅವು ದೊಡ್ಡ ವಿಶಿಷ್ಟವಾದಂತಹ ಒಂದು ಚಿಂತನೆ ಆದಿತ್ಯರದ್ದು, 12 ದ್ವಾದಶ ಆದಿತ್ಯರದ್ದು. ಆ ರಥಸಪ್ತಮಿಯ ದಿವಸ ಅರುಣ ಸಹಿತನಾದ ಸೂರ್ಯನಾರಾಯಣನನ್ನು ಚಿಂತನೆ ಮಾಡುವಂಥದ್ದು, ಅವರಿಗೆ ಅರ್ಘ್ಯ ಪ್ರದಾನವನ್ನು ಕೊಡುವಂಥದ್ದು, ಅವತ್ತಿನ ದಿವಸ ಆದಿತ್ಯ ಹೃದಯದ ಜಪ ಮಾಡುವಂತಹದ್ದು. ಅದರ ಜೊತೆಗೆ ನಾರಾಯಣ ವರ್ಮ ಅಂತ ಭಾಗವತದಲ್ಲಿ ಬರುವಂಥ ವಿಶಿಷ್ಟವಾದ ಮಂತ್ರ ಇದೆ. ಆ ಮಂತ್ರವನ್ನು ಜಪಿಸ್ತಾ ಬನ್ನಿ, ನಿಮಗೆ ರಕ್ಷಣೆಯಾಗಿ ರಕ್ಷಾ ಕವಚವಾಗಿ ಭಗವಂತ ಕಾಪಾಡ್ತಾನೆ. ಇನ್ನು 9ರಲ್ಲಿ ಶುಕ್ರ ತಪಸ್ಸಿನ ಸ್ಥಾನ, ಮಹಾದೇವಿಯ ಆ ರುದ್ರ ಒಂದು ಮಹಾಲಕ್ಷ್ಮಿಯ ವಿಶಿಷ್ಟವಾದ ಸನ್ನಿಧಾನ ಇರುವ ದುರ್ಗಾದೇವಿಯ ವಿಶೇಷವಾದಂತಹ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಆಗಲಿಕ್ಕಿದೆ. ಆದ್ದರಿಂದ ಏನೂ ತೊಂದರೆ ಇಲ್ಲ. ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಮುಂದಕ್ಕೆ ಸಾಗಿ, ಒಳ್ಳೆಯದಾಗುತ್ತೆ. ಇನ್ನು ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂತಹ ಕಾಲ ಹೇಗಿದೆ ಅಂತಂದರೆ ಸ್ವಲ್ಪ ಕಷ್ಟ ಇದೆ. ಹೊಸದಾಗಿ ಕೆಲಸ ಸಿಗುವುದು ಕಷ್ಟ. ಇರುವಂತಹ ಕೆಲಸದಲ್ಲಿಯೇನೇ ಮುಗ್ಗರಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಕೆಲಸ ಮಾಡುವಾಗ ನನ್ನದೇ ಆಗಬೇಕು, ನಾನು ಹೇಳಿದ್ದೇ ನಡಿಬೇಕು ಅನ್ನೋದನ್ನು ಬಿಟ್ಟು ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ರೀತಿಯಲ್ಲಿ ನಾವು ಮಾಡಬೇಕು ಇತ್ಯಾದಿ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಅಪ್ಡೇಟ್ ಆಗಿ ಮುಂದಕ್ಕೆ ಸಾಗುವುದರಿಂದ ಒಳ್ಳೆಯದಾಗುತ್ತೆ. ಲಾಭದಲ್ಲಿ ಗುರು ಲಾಭಾಧಿಪತಿ ಉಚ್ಚದಲ್ಲಿ ಬರುವುದರಿಂದ ಹಣಕಾಸಿನ ವಿಷಯದಲ್ಲಿ ಯಾವ ತೊಂದರೆಗಳೂ ಇಲ್ಲ, ಒಳ್ಳೆಯ ರೀತಿಯಾಗಿ ಮುಂದುವರಿಯಬಹುದು, ಯಾವ ತೊಂದರೆಗಳೂ ಇಲ್ಲ. ಒಟ್ಟಾರೆ ಈ ನಮ್ಮ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಆದಿತ್ಯ ಹೃದಯದ ಜಪಾದಿಗಳನ್ನು ನಡೆಸುವಂಥದ್ದು, ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆಗಳನ್ನು ನಡೆಸುವಂಥದ್ದು, ಅದರ ಜೊತೆಯಲ್ಲಿ ಈ ಮಾಸದ ಕೊನೆ ದಿನಗಳಲ್ಲಿ ಬರತಕ್ಕಂತಹ ಏನೊಂದು ಮಹಾಶಿವರಾತ್ರಿ ಇದೆ, ಆ ಶಿವರಾತ್ರಿಯ ದಿನಗಳಲ್ಲಿ ಉಪವಾಸವಿದ್ದು ಏಕಾದಶ ರುದ್ರ ಅಭಿಷೇಕವನ್ನು ಮಾಡಿಸುವುದರಿಂದಾಗಿ ರುದ್ರದೇವರ ಪ್ರಾರ್ಥನೆಯಿಂದ ಎಲ್ಲ ವಿಧವಾದ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅದು ಕೊನೆಗೆ ಬರುತ್ತೆ ಸ್ವಾಮಿ, ಮೊದಲಿಗೆ ಹೇಗೆ ಅಂತ ವಿಚಾರ ಮಾಡಿದರೆ ನಾನು ಹೀಗೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಶಿವರಾತ್ರಿಯ ದಿವಸ ಅದನ್ನು ನೆರವೇರಿಸಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎಲ್ಲ ರೀತಿಯಾದಂತಹ ದೇವತಾ ಅನುಗ್ರಹಗಳು ಆ ಕರ್ಕಾಟಕ ರಾಶಿಯವರ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.